we learn together. Welcome our YouTube ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕೆಲವು ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. Language is a medium through which one can express one's ideas, thoughts, feelings and messages. Every language chooses some symbols from the alphabets of the language and joins in different combinations to form meaningful sentence. ಭಾಷೆ ಹೇಳೋದು ಒಂದು ಮಾಧ್ಯಮವಾಗಿದೆ. ಯಾವುದಕ್ಕೆ? ನಮ್ಮ ಐಡಿಯಾಸ್ಗಳನ್ನು, ಯೋಚನೆಗಳನ್ನು ಅಥವಾ ಭಾವನೆಗಳನ್ನು, ಸಂದೇಶಗಳನ್ನು ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ಳಿಕ್ಕೆ, ಒಬ್ರಿಗೊಬ್ಬರಿಗೆ ತಿಳಿಸ್ಕೊಳ್ಳಿಕ್ಕೆ ಇದು ಒಂದು ಮಾಧ್ಯಮವಾಗಿರ್ತದೆ. ಪ್ರತಿಯೊಂದು ಭಾಷೆಯು ತನ್ನದೇ ಆದ ವರ್ಣಮಾಲೆಗಳನ್ನು ಹೊಂದಿರ್ತವೆ. ಈ ವರ್ಣಮಾಲೆಗಳನ್ನು ಅಥವಾ ಅಲ್ಫಾಬೆಟ್ಸ್ನಲ್ಲಿರುವ ಅಕ್ಷರಗಳನ್ನು ಜೋಡಿಸಿಕೊಂಡು ಒಂದು ಅರ್ಥವತ್ತಾದ ಶಬ್ದಗಳನ್ನು ರೂಪಿಸ್ತಾರೆ. ಈ ಶಬ್ದಗಳನ್ನು ರೂಪಿಸೋದ್ರ ಮೂಲಕ, ಅವುಗಳನ್ನು ಜೋಡಿಸೋದ್ರ ಮೂಲಕ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡ್ತಾರೆ. ಹಾಗೂ ಆ ಸೆಂಟೆನ್ಸ್ಗಳಿಂದ ನಾವು ನಮ್ಮ ಐಡಿಯಾಸ್ಗಳನ್ನು, ಥಾಟ್ಸ್ಗಳನ್ನು, ಫೀಲಿಂಗ್ಸ್ಗಳನ್ನು, ಮೆಸೇಜ್ಗಳನ್ನು ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ತೇವೆ, ಒಬ್ಬರಿಂದ ಒಬ್ಬರಿಗೆ ಹೇಳ್ತೇವೆ ಮತ್ತು ಫೀಲ್ ಮಾಡ್ಕೋತೇವೆ. ಹಾಗಾಗಿ ಲ್ಯಾಂಗ್ವೇಜ್ ಒಂದು ಮಾಧ್ಯಮವಾಗಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್. ಫಸ್ಟ್ ಒನ್ ಈಸ್ ಇಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಇದು ಒಂದು ಮಾಧ್ಯಮವಾಗಿದೆ. ಇಟ್ ಈಸ್ ಸಿಂಬಾಲಿಕ್. ಈಗಾಗಲೇ ಹೇಳಿದೆ, ಪ್ರತಿಯೊಂದು ಭಾಷೆಯು ತನ್ನದೇ ಆದ ಸಿಂಬಾಲ್ಗಳನ್ನು ಹೊಂದಿರ್ತವೆ. ಆ ಸಿಂಬಾಲ್ಗಳಿಂದ ಅವು ಏನು ಮಾಡ್ತಾರೆ? ಶಬ್ದಗಳನ್ನು ರೂಪಿಸ್ತಾರೆ, ಸೆಂಟೆನ್ಸ್ಗಳನ್ನು ರೂಪಿಸ್ತಾರೆ. ಆ್ಯಂಡ್ ಡೈನಾಮಿಕ್, ಚಲನಶೀಲವಾಗಿರ್ತದೆ. ಇವತ್ತು ಬಳಸಿರುವ ಶಬ್ದ ಮುಂದಿನ ಕಾಲದಲ್ಲಿ ರೂಪಾಂತರವಾಗಿ ಹೊಂದಿರ್ತವೆ. ಉದಾಹರಣೆಗೆ, ಮೊದಲಿನ ಕಾಲದಲ್ಲಿ ಪಿಕ್ಚರ್ ಹೇಳೋ ಶಬ್ದಗಳನ್ನು ಬಳಸ್ತಿದ್ವಿ. ಆದರೆ ಈಗ ನಾವೇನು ಮಾಡ್ತೇವೆ? ಮೂವಿಗೆ ಹೋಗಿ ಬರುವ ಅಥವಾ ಅಂತ ಕರಿತೇವೆ. ಮೊದಲೇನಾಗ್ತದೆ? ಪಿಕ್ಚರ್ ನೋಡ್ಕೊಬರುವ ಹೇಳ್ತಿದ್ವಿ. ಆದರೆ ಈಗ ಮೂವಿ ನೋಡ್ಕೊಂಡು ಬರೋಣ. ಹೀಗೆ ಪ್ರತಿಯೊಂದು ಶಬ್ದವು ಕಾಲಾಂತರದಲ್ಲಿ ಬದಲಾವಣೆ ಹೊಂದ್ತಾ ಹೋಗುತ್ತೆ. ಥರ್ಡ್ ಒನ್, ಇಟ್ ಈಸ್ ಕಾಂಪ್ಲೆಕ್ಸ್. ಪ್ರತಿಯೊಂದು ಭಾಷೆಯಲ್ಲಿಯೂ ಅಕ್ಷರಗಳು, ಶಬ್ದಗಳು, ಸೆಂಟೆನ್ಸ್ಗಳು ಕಾಂಪ್ಲೆಕ್ಸ್ ಆಗೇ ಇರುತ್ತೆ. ಫೋರ್ತ್ ಒನ್, ಇಟ್ ಈಸ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಹೌದು, ನಾವೊಂದು ಮಾಹಿತಿಗಳನ್ನು ಬೇರೆಯವ್ರಿಗೆ ಕೊಡಬೇಕಾದ್ರೆ, ಇನ್ಸ್ಟ್ರಕ್ಷನ್ಗಳನ್ನು ಬೇರೆಯವ್ರಿಗೆ ಕೊಡಬೇಕಾದ್ರೆ ಇದು ಒಂದು ಮಾಧ್ಯಮವಾಗಿದೆ. ಇಟ್ ಈಸ್ ಆರ್ಬಿಟರಿ, ಅಂದರೆ ನಿರಂಕುಶವಾಗಿದೆ. ಉದಾಹರಣೆಗೆ ಪೆನ್. ನಾವು ಇದು ಚಿತ್ರ ನೋಡೋಣ. ಪೆನ್ನ, ಪೆನ್ಸಿಲ, ಇದಕ್ಕೆ ನಾವೇನು ಪೆನ್ ಹೇಳಿ ಕರಿತೇವೆ. ಈ ಚಿತ್ರಕ್ಕೆ ಅಥವಾ ಈ ವಸ್ತುವಿಗೆ ಪೆನ್ ಹೇಳೋ ಬದಲು ನಾವು ರಬ್ಬರ್ ಅಂತ ಹೆಸರಿಟ್ಟಿದ್ದರೆ ನಾವು ಈಗಲೂ ಅದಕ್ಕೆ ರಬ್ಬರ್ ಅಂತಲೇ ಕರಿತಾ ಇದ್ವಿ. ಅಂದರೆ ಆ ಒಂದು ವಸ್ತುವಿಗಿಟ್ಟ ಹೆಸರು ಪರ್ಮನೆಂಟಾಗಿ ಅದನ್ನೇ ಹೆಸರಿಂದ ನಾವು ಈಗಲೂ ಕರಿತೇವೆ. ಆ ಹೆಸರನ್ನೇ ನಾವು ಮೊದಲೇ ಬದಲಾವಣೆ ಮಾಡಿದಿದ್ರೆ ಆ ಬದಲಾವಣೆ ಹೆಸರಿಂದನೇ ಈ ಕರೀತಿದ್ವಿ. ಉದಾಹರಣೆಗೆ ಇನ್ನೊಂದು ತಗೊಳ್ಳೋಣ. ಒಬ್ಬ ವ್ಯಕ್ತಿ ಮೊಬೈಲನ್ನು ಕಂಡುಹಿಡ್ದ. ಆ ಮೊಬೈಲ್ ಕಂಡುಹಿಡ್ದ, ಅವನಿಗೆ ಮೊಬೈಲ್ ಅಂತ ಹೆಸರು ಸೂಚಿಸ್ದ. ಆ ಹೆಸರನ್ನು ನಾವು ಈಗಲೂ ಕರೀತಾ ಇದ್ವಿ, ಮೊಬೈಲ್ ಅಂದರೆ ಇದು ಹೇಳಿ. ಆ ವ್ಯಕ್ತಿ ಮೊಬೈಲ್ ಹೆಸರು ಕೊಡೋ ಬದಲು ಬೇರೇನಾದರೂ ಹೆಸರು ಕೊಟ್ಟಿದ್ದಿದ್ರೆ, ಉದಾಹರಣೆ ಕಲ್ಲು ಅಂತ ಹೆಸರೇ ಕೊಟ್ಟನಪ್ಪ, ಹಾಗೇನಾದರೂ ಕೊಟ್ಟಿದ್ದಿದ್ರೆ ನಾವು ಈಗಿನ ಕಾಲದಲ್ಲಿ ಏನು ಮಾಡ್ತೀವಿ? ಮೊಬೈಲನ್ನು ಕಲ್ಲು ತೊಗೊಂಡಿದ್ದೀವಿ, ಕಲ್ಲಿಂದ ಮಾತನಾಡ್ತೇವೆ. ಹೀಗೆ ಶಬ್ದಗಳನ್ನು ಚೇಂಜ್ ಮಾಡೇ ಮಾತಾಡ್ತಿದ್ವಿ. ಅದಕ್ಕಾಗಿ ಹೇಳ್ತೇವೆ ಆರ್ಬಿಟರಿ. Ways of learning language. First one is language acquisition, ಅಂದರೆ ಭಾಷೆಯ ಅರ್ಜನೆ. ಸೆಕೆಂಡ್ ಒನ್ is language learning, ಅಂದರೆ ಭಾಷೆಯ ಕಲಿಕೆ. ಲ್ಯಾಂಗ್ವೇಜ್ acquisition. ಫಸ್ಟ್ ಒನ್ is it is natural process, ಸ್ವಾಭಾವಿಕವಾದ ಕ್ರಿಯೆಯಾಗಿದೆ. ಸ್ವಾಭಾವಿಕವಾಗಿ ನಾವೇನು ಮಾಡ್ತೇವೆ? ಪರಿಸರದಲ್ಲಿ ಭಾಷೆಯನ್ನು ಅರ್ಜನೆ ಮಾಡ್ತೇವೆ. ಸೆಕೆಂಡ್ ಒನ್, ಡಸ್ ನಾಟ್ ಯೂಸ್ ಗ್ರಾಮೆಟಿಕಲ್ ರೂಲ್ಸ್.
ಭಾಷೆಯನ್ನು ಅರ್ಚನೆ ಮಾಡಬೇಕಾದ್ರೆ ಯಾವುದೇ ರೀತಿ ಗ್ರಾಮೆಟಿಕಲ್ ರೂಲ್ಸ್ನ ಅವಶ್ಯಕತೆ ಇರೋದಿಲ್ಲ. ಗ್ರಾಮೆಟಿಕಲ್ ರೂಲ್ಸ್ ಅವಶ್ಯಕತೆ ಇರೋದಿಲ್ಲ, ಗ್ರಾಮೆಟಿಕಲ್ ಆಗಿ ವೊಕ್ಯಾಬ್ಯುಲರಿಗಳ ಸಂಗ್ರಹಗಳ ಅವಶ್ಯಕತೆ ಇರೋದಿಲ್ಲ. ಮಗು ಸಹಜವಾಗಿ ಯಾವುದೇ ರೂಲ್ಸ್ನ ಅವಶ್ಯಕತೆ ಇಲ್ಲದೆ ವೊಕ್ಯಾಬ್ಯುಲರಿಗಳ ಸಂಗ್ರಹ, ಅವುಗಳ ಮಾಹಿತಿಗಳು ಇಲ್ಲದೆ ಕೂಡ ಭಾಷೆಯನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ. ಫೋಕಸ್ ಆನ್ ಪ್ರಾಕ್ಟಿಕಲ್ ನಾಲೆಜ್. ದಿನನಿತ್ಯದ ಜೀವನದಲ್ಲೇ ಅದು ಪ್ರಾಕ್ಟಿಕಲಾಗಿ ಮಗು ಭಾಷೆಯನ್ನು ಕಲಿಯುತ್ತೆ. ಸಂವಹನ ಮಾಡೋದ್ರ ಮೂಲಕ ಭಾಷೆಯನ್ನು ಕಲಿಯುತ್ತೆ. ನೋಡೋದ್ರ ಮೂಲಕ, ಅನುಕರಣೆ ಮಾಡೋದ್ರ ಮೂಲಕ ಭಾಷೆಯನ್ನು ಕಲಿಯುತ್ತೆ. ಇನ್ಫಾರ್ಮಲ್ ಸಿಚುವೇಶನ್. ಮಗು ಭಾಷೆಯನ್ನು ಅಕ್ವೈರ್ ಮಾಡೋದು ಹೇಗೆ ಇಲ್ಲಿ? ಇನ್ಫಾರ್ಮಲ್ ಸಿಚುವೇಶನ್. ಯಾವುದೇ ಒಂದು ಚೌಕಟ್ಟಿನಲ್ಲಿ ಹೋಗಿ ಕೂತ್ಕೊಂಡು ಇದರ ಗ್ರಾಮರ್ ಹೀಗೆ, ಭಾಷೆಯಲ್ಲಿ ಈ ರೀತಿಯಾಗಿ ಬಳಕೆ ಮಾಡಬೇಕು, ಇಷ್ಟೆಲ್ಲ ವೊಕ್ಯಾಬ್ಯುಲರಿ ಇದೆ, ಈ ರೀತಿ ಗ್ರಾಮರ್ ಇದೆ, ಯಾವತ್ತೂ ಆ ಮಗುವಿಗೆ ನಾವು ಕಲಿಸ್ಕೊಡೋದಿಲ್ಲ. ಮಗು ಸಹಜವಾಗಿ ತನ್ನಿಂದ ತಾನೇ ಪ್ರಾಕ್ಟಿಕಲ್ ಆಗಿ ನೋಡೋದ್ರ ಮೂಲಕನೂ ಅನುಕರಣೆ ಮಾಡೋದ್ರ ಮೂಲಕ ಭಾಷೆಯನ್ನು ಅರ್ಜನೆ ಮಾಡಿಕೊಳ್ಳುತ್ತೆ. ಹಾಗಾದರೆ ಫಾರ್ಮಲ್ ಸಿಚುವೇಶನ್ ಎಲ್ಲಿ ಬರುತ್ತೆ? ಶಾಲೆಗಳಲ್ಲಿ ಒಂದು ಚೌಕಟ್ಟಿನಲ್ಲಿ ಭಾಷೆಯನ್ನು ಕಲ್ತ್ರೆ ಅದಕ್ಕೇನು ಹೇಳ್ತವೆ? ಲ್ಯಾಂಗ್ವೇಜ್ ಲರ್ನಿಂಗ್. ಅದು ಫಾರ್ಮಲ್ ಸಿಚುವೇಶನ್ ಆಗಿರುತ್ತೆ. ಫಿಫ್ತ್ ಒನ್, ಮೇನ್ ರಿಕ್ವೈರ್ಮೆಂಟ್ ಈಸ್ ಕಮ್ಯುನಿಕೇಷನ್ ಎನ್ವೈರ್ಮೆಂಟ್. ಎಷ್ಟು ಕಮ್ಯುನಿಕೇಷನ್ ಎನ್ವೈರ್ಮೆಂಟ್ ಮಗುವಿಗೆ ದೊರೆಯುತ್ತಾ ಅಷ್ಟು ಮಗು ಸುಲಭವಾಗಿ ಭಾಷೆಯನ್ನು ಅರ್ಜನೆ ಮಾಡಿಕೊಳ್ಳುತ್ತೆ. ಕಮ್ಯುನಿಕೇಷನ್ ಮಾಧ್ಯಮ ಕಡಿಮೆಯಾದಷ್ಟು ಭಾಷೆಯ ಅರ್ಚನೆ ಕಡಿಮೆ ಆಗುತ್ತಾ ಹೋಗುತ್ತೆ. ಆದಷ್ಟು ಮಗುವಿಗೆ ಕಮ್ಯುನಿಕೇಷನ್ ಎನ್ವೈರ್ಮೆಂಟನ್ನು ಒದಗಿಸ್ತಾ ಹೋಗಬೇಕು. ಎಷ್ಟು ಕಮ್ಯುನಿಕೇಷನ್ ಎನ್ವೈರ್ಮೆಂಟ್ ಒದಗಿಸ್ತಾರೋ ಅಷ್ಟು ಬೇಗವಾಗಿ ಭಾಷೆಯನ್ನು ಮಗು ಸುಲಭವಾಗಿ ಕಲಿಯುತ್ತೆ. 6.1 ಸಬ್ ಕಾನ್ಷಿಯಸ್ ಪ್ರೊಸೆಸ್ ಆಫ್ ಲರ್ನಿಂಗ್. ಸಬ್ ಕಾನ್ಷಿಯಸ್ ಪ್ರೊಸೆಸ್. ಮಗುವೆ ಜ್ಞಾನ ಇಲ್ಲದೆ ಕಲಿಯುತ್ತೆ. ಪ್ರಜ್ಞಾಪೂರ್ವಕ ಭಾಷೆ ಕಲಿಯಲ್ಲ ಮಗು. ಅದರ ರೂಲ್ಸ್ ಏನು, ವೊಕ್ಯಾಬ್ಯುಲರಿ ಹೀಗೆ, ಅದು ಯಾವುದೂ ಯೋಚನೆ ಮಾಡಲ್ಲ. ಮಗು ಸಹಜವಾಗಿ ನೋಡ್ತಾ ನೋಡ್ತಾ ಅಪ್ರಜ್ಞಾಪೂರ್ವಕವಾಗಿ ಭಾಷೆಯನ್ನು ಕಲಿಯುತ್ತೆ. ಅದಕ್ಕಾಗಿ ಹೇಳ್ತಾರೆ ಸಬ್ ಕಾನ್ಷಿಯಸ್ ಪ್ರೊಸೆಸ್ ಅಲ್ಲ ಇದು. ಲ್ಯಾಂಗ್ವೇಜ್ ಲರ್ನಿಂಗ್. ಯೂಸ್ ಆಫ್ ಗ್ರಾಮೆಟಿಕಲ್ ರೂಲ್ಸ್ ಆ್ಯಂಡ್ ವೊಕ್ಯಾಬ್ಯುಲರಿ. ಗ್ರಾಮೆಟಿಕಲ್ ರೂಲ್ಸ್ನ ಅವಶ್ಯಕತೆ ಇರುತ್ತೆ, ವೊಕ್ಯಾಬ್ಯುಲರಿ ಅವಶ್ಯಕತೆ ಇದೆ. ಈ ಎರಡರ ಅವಶ್ಯಕತೆ ಇದ್ದರೆ ಮಾತ್ರ ಮಗು ಸುಲಭವಾಗಿ ಭಾಷೆಯನ್ನು ಕಲಿಯುತ್ತೆ. ಇಲ್ಲೇ ಅಂದರೆ ಮಗುವಿಗೆ ಭಾಷೆ ಕಲಿಕೆ ತುಂಬ ಕಠಿಣ. ಯಾವಾಗ ಗ್ರಾಮೆಟಿಕಲ್ ರೂಲ್ಸ್ನ ವೊಕ್ಯಾಬ್ಯುಲರಿ ಅವಶ್ಯಕತೆ ಬರೋದಿಲ್ಲವೋ ಆಗ ಮಗು ಸುಲಭವಾಗಿ ಭಾಷೆಯನ್ನು ಅರ್ಜನೆ ಮಾಡಿಕೊಳ್ಳುತ್ತೆ. ಯಾವಾಗ ಗ್ರಾಮೆಟಿಕಲ್ ರೂಲ್ಸ್ ಬೇಕು, ವೊಕ್ಯಾಬ್ಯುಲರಿ ಬೇಕು, ಆವಾಗ ಮಗು ಭಾಷೆಯನ್ನು ಕಲಿಯುತ್ತೆ. ಇದು ಮೇನ್ ಡಿಫ್ರೆನ್ಸ್ ಆಗಿದೆ. ಈ ಸೆಕೆಂಡ್ ಒನ್, ಮೆನಿ ಪೀಪಲ್ ಲರ್ನ್ ಸಕ್ಸಸ್ಫುಲಿ ಬಟ್ ನಾಟ್ ಎವ್ರಿಬಡಿ ಲರ್ನ್. ಸಾಕಷ್ಟು ಜನ ಭಾಷೆಯನ್ನು ಕಲಿತಾರೆ, ಆದರೆ ಎಲ್ಲರಿಂದನೂ ಭಾಷೆ ಕಲೀಲಿಕ್ಕಾಗಲ್ಲ. ಯಾಕೆ? ಎನ್ವೈರ್ಮೆಂಟಲ್ ಪ್ರಾಬ್ಲಮ್, ಕಮ್ಯುನಿಕೇಷನ್ ಪ್ರಾಬ್ಲಮ್. ಅವ್ರಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸೂಕ್ತವಾದ ವಾತಾವರಣ ಸಿಗಲ್ಲ. ಅದಕ್ಕಾಗಿ ಬಹಳಷ್ಟು ಜನರಿಗೆ ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡಲು ದೊಡ್ಡ ಪ್ರಾಬ್ಲಮ್ ಯಾವುದಾಗಿರುತ್ತೆ? ಕಮ್ಯುನಿಕೇಷನ್ ಎನ್ವೈರ್ಮೆಂಟ್. ಇಟ್ ಈಸ್ ಲರ್ನ್ಡ್ ಇನ್ ಫಾರ್ಮಲ್ ಸಿಚುವೇಶನ್. ಫಾರ್ಮಲ್ ಸಿಚುವೇಷನಲ್ಲಿ ಮಾತ್ರ ಲ್ಯಾಂಗ್ವೇಜ್ ಲರ್ನಿಂಗ್ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಲರ್ನಿಂಗ್ ಕಷ್ಟವಾಗುತ್ತೆ. ಆದರೂ ಲ್ಯಾಂಗ್ವೇಜ್ ಲರ್ನಿಂಗ್ನಲ್ಲಿ ನಾವು ಸೂಕ್ತವಾದ ಎನ್ವೈರ್ಮೆಂಟಲ್ಲಿ ಕೊಟ್ಟು ಹೇಳಿದ್ರೆ ಮಗು ಅದೇ ಭಾಷೆನೂ ಕೂಡ ಅಕ್ವೈರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜನ್ನು ಕೂಡ ಮಗು ಸುಲಭವಾಗಿ ಅಕ್ವೈರ್ ಮಾಡುತ್ತೆ. ಯಾವಾಗ? ಸೂಕ್ತವಾದ ಎನ್ವೈರ್ಮೆಂಟ್ ಕೊಟ್ಟಿದ್ರೂ ಕೂಡ, ಸೂಕ್ತವಾದ ಎನ್ವೈರ್ಮೆಂಟ್ ನೀಡಿದಾಗ ಮಗು ಸುಲಭವಾಗಿ ಭಾಷೆನ ಅಕ್ವೈರ್ ಮಾಡುತ್ತೆ. ಫೋರ್ತ್ ಒನ್, ರಿಕ್ವೈರ್ ಕಾನ್ಷಿಯಸ್ ಎಫರ್ಟ್. ಹೌದು, ಮಗು ತುಂಬ ಪ್ರಜ್ಞಾಪೂರ್ವಕವಾಗಿ ಕಲಿಬೇಕು. ಪ್ರಜ್ಞಾಪೂರ್ವಕ ಕಲಿತ್ರೆ ಮಾತ್ರ, ಪ್ರಜ್ಞಾಪೂರ್ವಕವಾಗಿ ಗ್ರಾಮರ್ ರೂಲ್ಸ್ ಏನು, ವೊಕ್ಯಾಬ್ಯುಲರಿ ಯಾವುದು, ಹೇಗೆ ಬಳಕೆ ಮಾಡಬೇಕು ಅದರ ಜ್ಞಾನ ಸರಿಯಾಗಿದ್ದರೆ ಮಾತ್ರ ಮಗು ಸುಲಭವಾಗಿ ಲ್ಯಾಂಗ್ವೇಜನ್ನು ಲರ್ನಿಂಗ್ ಮಾಡಲು ಸಾಧ್ಯ. ಇಲ್ಲೇ ಅಂದರೆ ಸಾಧ್ಯವಾಗುವುದಿಲ್ಲ. ಏಮ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್. ಫಸ್ಟ್ ಒನ್ ಈಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೀಕರ್ ಲ್ಯಾಂಗ್ವೇಜ್. ಮಗು ಬೇರೆಯವ್ರ ಮಗು ಅಲ್ಲ, ವ್ಯಕ್ತಿ ಇರ್ಬೋದು. ಮಗು ಅಥವಾ ವ್ಯಕ್ತಿ ಬೇರೆಯವ್ರು ಮಾತಾಡೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಷೆ ಹೇಳೋದು ಬೇಕು. ಸ್ಪೀಕರ್ ಏನು ಮಾತನಾಡ್ತಿದ್ದಾನೆ, ಅವನು ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ಯಾವ ಮೆಸೇಜನ್ನು ನೀಡ್ತಾ ಇದ್ದಾನೆ, ಯಾವ ಸಂದೇಶಗಳನ್ನು ತಿಳಿಸ್ತಾ ಇದ್ದಾನೆ, ಅವನ ಕಲ್ಪನೆಗಳನ್ನು ಮುಂತಾದವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೇನು ಬೇಕು? ಭಾಷೆ ಒಂದು ಅವಶ್ಯಕ. ಎಬಿಲಿಟಿ ಟು ರೀಡ್ ಅಲಾಂಗ್ ವಿತ್ ದ ಅಂಡರ್ಸ್ಟ್ಯಾಂಡಿಂಗ್. ಬುಕ್ ಓದ್ತಾ ಇರ್ತೇವೆ, ಸುಮ್ಮನೆ ಬುಕ್ ಓದೋದಲ್ಲ. ಬುಕ್ ಓದ್ತಾ ಏನು ಮಾಡಬೇಕು? ಆ ಬುಕ್ನಲ್ಲಿರೋ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ಅನುಭವಿಸ್ಬೇಕು. ಆವಾಗ ಮಾತ್ರ ಬರೆಯಿರುವ ವಿಷಯಗಳು ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರದು ಸುಮ್ಮನೆ ರೀಡ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ರೀಡಿಂಗ್.
ಥರ್ಡ್ ಒನ್, ಡೆವಲಪ್ಮೆಂಟ್ ಆಫ್ ಕ್ರಿಯೇಟಿವ್ ಸ್ಕಿಲ್, ವಿವಿಧ ರೀತಿಯ ಕ್ರಿಯೇಟಿವ್ ಸ್ಕಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ಸಹಾಯಕವಾಗಿದೆ. ಫೋರ್ತ್ ಒನ್ ಈಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ಎ ಲ್ಯಾಂಗ್ವೇಜ್. ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಸೈಂಟಿಫಿಕ್ ಆಸ್ಪೆಕ್ಟ್ ಇದೆಯಾ ಆ ಸೈಂಟಿಫಿಕ್ ಆಸ್ಪೆಕ್ಟನ್ನು ತಿಳಿದುಕೊಳ್ಳಲಿಕ್ಕೆ ಭಾಷೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಹಾಗಾದರೆ ಪ್ರಿನ್ಸಿಪಲ್ ಯಾವ್ಯಾವುದಿರುತ್ತೆ? ಫಸ್ಟ್ ಒನ್, ಪ್ರಿನ್ಸಿಪಲ್ ಆಫ್ ಎಕ್ಸಸೈಜ್. ಅಕಾರ್ಡಿಂಗ್ ಟು B.F. Skinner, practice and drilling play an important role in the language teaching. ನಾವು ಲ್ಯಾಂಗ್ವೇಜ್ ಟೀಚ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಮಗುವಿಗೆ ಆದಷ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು, ಡ್ರಿಲ್ ಮಾಡಿಸ್ಬೇಕು. ಆವಾಗ ಮಾತ್ರ ಮಗು ಸುಲಭವಾಗಿ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಎನಿ ಲರ್ನಿಂಗ್ ಇಫ್ ಇಟ್ ಈಸ್ ಕಂಟಿನ್ಯೂಸ್ಲಿ ರಿಪೀಟೆಡ್ ಗೆಟ್ಸ್ ಇಂಪ್ರಿಂಟೆಡ್ ಇನ್ ಚೈಲ್ಡ್ಸ್ ಮೈಂಡ್. ನಾವು ಪ್ರಾಕ್ಟೀಸ್ ಮಾಡೋದು, ಡ್ರಿಲ್ ಮಾಡಿಸೋ ಜಾಸ್ತಿ ಆದಷ್ಟು, ನಿರಂತರವಾದಷ್ಟು ಮಗು ಭಾಷೆನ ಕಲ್ತಿದ್ದನ್ನು ಮಗುವಿನ ಬ್ರೈನ್ ಒಳಗೆ, ಮೆದುಳಿನಲ್ಲೇ ಅಚ್ಚಾಗುಳಿಯುತ್ತೆ. Second one is principle of centered teaching. Effort should be made to have a student-centered class as far as possible. ಅಂದ್ರೇನು, ನಾವು ಶಾಲೆಯಲ್ಲಿ ಹೇಗೆ ಬೋಧನೆ ಮಾಡಬೇಕು? ಶಿಕ್ಷಕ ಕೇಂದ್ರಿತ ಶಿಕ್ಷಣ ಆಗಬಾರ್ದು, ಮಗು ಕೇಂದ್ರಿತ ಶಿಕ್ಷಣವಾಗಬೇಕು. ಮಗುವನ್ನು ಕೇಂದ್ರೀಕರಿಸಿ ಶಿಕ್ಷಣ ಕೊಡಬೇಕು. ಮಗುವಿಗೆ ಅನುಗುಣವಾಗಿ, ಮಗುವಿನ ಜ್ಞಾನದ ಮಟ್ಟಿಗೆ ಅನುಗುಣವಾಗಿ, ಮಗು ಏನನ್ನು ಕಲಿಯಲು ಬಯಸುವುದೋ ಅದಕ್ಕನುಗುಣವಾಗಿ ನಾವು ಶಿಕ್ಷಣವನ್ನು ಮಗುವಿಗೆ ಕೊಡಬೇಕಾಗತ್ತೆ. ಥರ್ಡ್ ಒನ್, ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್. Principle of motivation and interest. Motivation is an important factor in language, particularly in the learning second language. ಮಗು ಫಸ್ಟ್ ಲ್ಯಾಂಗ್ವೇಜ್ ಏನೋ ಮನೇಲಿ ಕಲ್ತ್ಕೊ ಬಂದಿರುತ್ತೆ, ಸುಲಭವಾಗಿ ಕಲಿಯುತ್ತೆ. ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಹಾಗಲ್ಲ, ಅದಕ್ಕೆ ಸಾಕಷ್ಟು ಡ್ರಿಲ್ ಪ್ರಾಕ್ಟೀಸ್ ಬೇಕು. ಹಾಗೆಯೇ ಆ ಸೆಕೆಂಡ್ ಪ್ರಾಕ್ಟೀಸ್ ಡ್ರಿಲ್ ಜೊತೆಗೆ ಮಗುವಿಗೆ ಇಂಟ್ರೆಸ್ಟ್ ಬೇಕಾಗತ್ತೆ. ಆ ಇಂಟ್ರೆಸ್ಟ್ ಯಾವಾಗ ಬರುತ್ತೆ? ಫಸ್ಟಿಗೆ ಮೋಟಿವೇಶನ್ ಕೊಡಬೇಕು. ಮೋಟಿವೇಶನ್ ಆದಷ್ಟು ಜಾಸ್ತಿ ಕೊಟ್ಟರೆ ನಿಮ್ಮ ಮಗು ಸಹಜವಾಗಿ, ಸುಲಭವಾಗಿ ನಿಮ್ಮ ಪಾಠದಲ್ಲಿ ಪಾಲ್ಗೊಳ್ಳುತ್ತೆ. ಆದಷ್ಟು ಹೆಚ್ಚು ಮೋಟಿವೇಶನ್ ಕೊಟ್ಟಷ್ಟು, ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ ಮೋಟಿವೇಶನ್ ಕೊಟ್ಟಷ್ಟು ಮಗುವಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ತರಗತಿಯಲ್ಲಿ ಅದಕ್ಕೆ ಕಲಿಯುವ ಆಸಕ್ತಿ ಬರುತ್ತೆ. ಸೆಕೆಂಡ್ ಒನ್ ಇಸ್ English resources and textbooks should be selected according to interest of a student. English resources and textbook, ನೀವು ಮಗುವಿಗೆ ಬೋಧನೆ ಮಾಡೋ ಟೆಕ್ಸ್ಟ್ ಬುಕ್ಕು ಹಾಗೆ ಇರಬೇಕು. ಹಾಗೆ ಅದಕ್ಕೆ ಓದಲಿಕ್ಕೆ ಯಾವುದಾದ್ರೂ ರಿಸೋರ್ಸಸ್ ಬೇಕಪ್ಪ, ಆ ರಿಸೋರ್ಸಸ್ಸು ಹೇಗಿರಬೇಕು? ಮಗುವಿನ ಇಂಟ್ರೆಸ್ಟಿಗೆ ಅನುಗುಣವಾಗಬೇಕು. ಆ ಮಗುವನ್ನು ಇಂಟ್ರೆಸ್ಟನ್ನು ಕೆರಳಿಸಬೇಕು. ಆ ಇಂಟ್ರೆಸ್ಟ್ ಕೆರಳಿಸಿ ಮಗು ಆ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತಿರಬೇಕು. ಆಗ ಮಾತ್ರ ಮಗು ಸುಲಭವಾಗಿ ಕಲಿಯುತ್ತೆ. ಫೋರ್ತ್ ಒನ್, ಪ್ರಿನ್ಸಿಪಲ್ ಆಫ್ ಎಕ್ಸ್ಪೋಸರ್ ಟು ದ ಲ್ಯಾಂಗ್ವೇಜ್. ಲರ್ನರ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಲ್ಯಾಂಗ್ವೇಜ್ ಎನ್ವೈರ್ಮೆಂಟ್ so that they could get maximum opportunities to listen and speak. ಏನು ಹೇಳ್ತಾರೆ ಇಲ್ಲಿ? ಪ್ರೊವೈಡೆಡ್ ವಿತ್ ಲ್ಯಾಂಗ್ವೇಜ್ ಎನ್ವೈರ್ಮೆಂಟ್. ಮಗುವಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲ್ಯಾಂಗ್ವೇಜ್ ಎನ್ವೈರ್ಮೆಂಟ್ ಬೇಕು. ಕೇವಲ ಇಂಗ್ಲೀಷ್ ಒಂದು ಟೀಚ್ ಮಾಡೋದು ಸಾಕಾಗಲ್ಲ. ಆ ಇಂಗ್ಲೀಷ್ ಕ್ಲಾಸಲ್ಲಿ ಮಗುವಿಗೆ ಲ್ಯಾಂಗ್ವೇಜ್ ಎನ್ವೈರ್ಮೆಂಟ್ ಕೊಡಬೇಕು. ಮಗುವಿಗೆ ಸ್ಪೀಕ್ ಮಾಡಲೆ ಅಥವಾ ಕೇಳಲೆ ಅಪರ್ಚುನಿಟಿ ಕೊಡಬೇಕು. ಮ್ಯಾಕ್ಸಿಮಮ್ ಅಪರ್ಚುನಿಟಿ. ಕಮ್ಯುನಿಕೇಷನ್ನು ಲ್ಯಾಂಗ್ವೇಜು ಇಂಗ್ಲೀಷ್ನಲ್ಲೇ ಆಗಬೇಕು, ಇಂಗ್ಲೀಷ್ ತರಗತಿಯಲ್ಲಿ. ಆಗ ಮಾತ್ರ ಮಗು ಸಹಜವಾಗಿ ಭಾಷೆನ ಕಲೀಲಿಕ್ಕೆ ಸಹಾಯಕವಾಗುತ್ತೆ. Principle of oral approach. Speech motivate the learner to learn. ಹೇಳುವ ಹೇಗಿರಬೇಕು? ಮಗುವಿಗೆ ಇಂಟ್ರೆಸ್ಟ್ ಬರುವ ಹಾಗೆ ಮೋಟಿವೇಟ್ ಮಾಡಬೇಕು. ಇಂಟ್ರಡಕ್ಷನ್ ಟು ಲೆಸನ್ ಬಿಗಿನ್ ಓರಲಿ. ಇಂಟ್ರಡಕ್ಷನ್ ಹೇಗಿರಬೇಕು? ಓರಲಿ ಇರಬೇಕು. ಮಗುವಿಗೆ ಆಸಕ್ತಿ ಕೆರಳುವ ಹಾಗಿರಬೇಕು. ಆ್ಯಂಡ್ ಲರ್ನಿಂಗ್ ಟು ಸ್ಪೀಕ್ ಅ ಲ್ಯಾಂಗ್ವೇಜ್ ಇಸ್ ಆಲ್ವೇಸ್ ದ ಶಾರ್ಟೆಸ್ಟ್ ವೇ ಟು ಲರ್ನ್ ಟು ರೀಡ್ ಆ್ಯಂಡ್ ರೈಟ್. ಹೇಗೆ ಇರಲಿ, ಆ ಮೋಟಿವೇಶನ್ ಹೇಗಿರಬೇಕು? ಶಾರ್ಟ್ ಆಗಿರಬೇಕು. ಮಗುವಿಗೆ ಆಸಕ್ತಿಯನ್ನು ಕೆರಳಿಸುವಂತಿರಬೇಕು. ಪಾಠದಲ್ಲಿ ತೊಡಗಿಸಲು ಸಹಾಯಕವಾಗುವಂತಿರಬೇಕು. ಆಗ ಮಾತ್ರ ಮಗು ಸುಲಭವಾಗಿ ಭಾಷೆಯನ್ನು ಕಲಿಯಲು ಸಾಧ್ಯ ಆಗುತ್ತದೆ.
Principle of habit formation. Principle of habit formation. In language learning, habit of speech, habit of listening, habit of reading, habit of writing, habit of correct pronunciation should be formed. ಅಂದರೆ ಇನ್ ಲ್ಯಾಂಗ್ವೇಜಲ್ಲಿ ಕೇವಲ ಸ್ಪೀಚ್ ಮಾಡಿದ್ರೆ ಯೂಸ್ ಆಗಲ್ಲ, ಕೇಳಿದ್ರೆ ಯೂಸ್ ಆಗಲ್ಲ. ಮಗು ಮಾತನಾಡಲು ಕಲಿಯಬೇಕು. ಹ್ಯಾಬಿಟ್ ಆಫ್ ಸ್ಪೀಚ್, ಮಾತನಾಡೋ ಕಲೆಯನ್ನು ಕಲ್ತ್ಕೋಬೇಕು, ಕೇಳುವ ಕಲೆಯನ್ನು ಕಲ್ತ್ಕೋಬೇಕು. ಟೀಚರ್ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ, ಟೀಚರ್ ಏನೋ ಕಲಿಸ್ತಾ ಇದ್ದಾರೆ ಅಂದರೆ ಸುಮ್ಮನೆ ನೋಡೋದಲ್ಲ, ಏನು ಕಲಿಸ್ತಾ ಇದ್ದಾರೆ ಹೇಳೋದನ್ನು ಮಗು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ಪೀಚ್, ತಾನು ಏನು ಕಲಿಸ್ದೆ ಹೇಳೋರ ಬಗ್ಗೆನೂ ಜ್ಞಾನ ಇರಬೇಕು. ಹೇಗೆ ಮಾತನಾಡಬೇಕು, ಧ್ವನಿ ಏರಿಳಿತದೊಂದಿಗೆ ಮಾತನಾಡಬೇಕು ಮಗು, ಅದನ್ನು ಹ್ಯಾಬಿಟ್ ಫಾರ್ಮ್ ಆಗಬೇಕು ಮಗುವಿನಲ್ಲಿ. ಹ್ಯಾಬಿಟ್ ಆಫ್ ರೀಡಿಂಗ್, ಹೇಗೆ ಇಂಟೋನೇಷನಿಂದ ಓದಬೇಕು, ಸ್ವರ ಭಾರದಿಂದ ಓದಬೇಕು, ಸ್ವರ ಏರಿಳಿತದಿಂದ ಮಗು ಓದಬೇಕು. ಓದುವಾಗ ಎಲ್ಲ ಫುಲ್ ಸ್ಟಾಪ್ ಬರುತ್ತೆ ಅಲ್ಲಿ ಫುಲ್ ಸ್ಟಾಪ್, ಕಾಮ ಜಾಗದಲ್ಲಿ ಕಾಮ, ಎಲ್ಲಿ ಸೈಲೆಂಟ್ ಇರಬೇಕು ಅಲ್ಲಿ ಸೈಲೆಂಟು, ಎಲ್ಲಿ ಲೌಡಾಗಿ ಮಾತಾಡಬೇಕು ಲೌಡಾಗಿ ಮಾತಾಡಬೇಕು. ಅಷ್ಟೇ ಅಲ್ಲ, ಹ್ಯಾಬಿಟ್ ಆಫ್ ರೈಟಿಂಗ್, ಮಗುವಿನ ಹ್ಯಾಂಡ್ ರೈಟಿಂಗ್ ಹೆಂಗಿರಬೇಕು, ಸುಂದರವಾಗಿರಬೇಕು, ನೀಟಾಗಿರಬೇಕು. 4 ಲೈನಲ್ಲಿ ಬರಿ ಅಂದರೆ 4 ಲೈನಲ್ಲಿ ಎಷ್ಟು ಸುಲಭವಾಗಿ ಬರಿಬೇಕು, ಎಷ್ಟು ಚೆಂದಾಗಿ ಬರಿಬೇಕು ಅಷ್ಟೇ ಚೆಂದಾಗೇ ಬರಿಬೇಕು. ಯಾವ ಸ್ಟೈಲಲ್ಲಿ ಬರಿಬೇಕು ಅದೇ ಸ್ಟೈಲಲ್ಲಿ ಬರಿಬೇಕು. ಪ್ಯಾರಾಗ್ರಾಫ್ ಮಾಡುವಾಗ ಪ್ಯಾರಾಗ್ರಾಫ್ದಲ್ಲೇ ಬರಿಬೇಕು. ಮೇಲಿಂದ ಕೆಳಗಿನ ತನಕ ಉದ್ದ ಪ್ಯಾರಾಗ್ರಾಫ್ನಲ್ಲಿ ಬರೆಯೋದಲ್ಲ, ಯಾವ್ಯಾವ ಪ್ಯಾರಾಗ್ರಾಫ್ ಹೆಂಗೆ ಬರಬೇಕು ಹಾಗೇ ಬರಬೇಕು. ಅಷ್ಟೇ ಅಲ್ಲದೆ ಕರೆಕ್ಟ್ ಪ್ರೊನೌನ್ಸಿಯೇಷನೇ ಇಲ್ಲದೆ ಇದ್ದರೆ ಕೇಳು ಶಬ್ದ ಬೇರೆ ಬೇರೆ ಅರ್ಥವನ್ನೇ ಕೊಡುತ್ತೆ. ಕೇಳು ಶಬ್ದ ಬೇರೆ ಬೇರೆ ಸಿಚುವೇಶನನ್ನೇ ಕ್ರಿಯೇಟ್ ಮಾಡುತ್ತೆ. ಅದಕ್ಕಾಗಿ ಮಗು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಮಾಡೋದನ್ನು ಕಲಿಬೇಕು. ಅದಕ್ಕಾಗಿದ್ದು ಹ್ಯಾಬಿಟ್ ಆಫ್ ಫಾರ್ಮೇಷನ್ ಹೇಗೆ, ಹ್ಯಾಬಿಟ್ ಆಫ್ ಸ್ಪೀಚ್, ಹ್ಯಾಬಿಟ್ ಆಫ್ ಲಿಸ್ನಿಂಗ್, ಹ್ಯಾಬಿಟ್ ಆಫ್ ರೀಡಿಂಗ್, ಹ್ಯಾಬಿಟ್ ಆಫ್ ರೈಟಿಂಗ್ ಆ್ಯಂಡ್ ಹ್ಯಾಬಿಟ್ ಆಫ್ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಇದೆಲ್ಲದು ಮಗುವಿನಲ್ಲಿ ಬೆಳವಣಿಗೆ ಹೊಂದಬೇಕು. ನೆಕ್ಸ್ಟ್ ಒನ್ ಈಸ್ ಕೋರಿಲೇಷನ್ ವಿತ್ ಲೈಫ್. The subject matter taught in English language. The subject matter taught in English language should correlated with life. The course material and audio-visual aids should be correlated to child's life. ಅಂದರೆ ಇಂಗ್ಲೀಷ್ ನೀವು ಬೋಧನೆ ಮಾಡ್ತಾ ಇದ್ದೀರಿ ಅಂದರೆ, ಇಂಗ್ಲೀಷ್ ಮಾಧ್ಯಮವಾಗಿ ಯಾವುದೋ ಒಂದು ವಿಷಯವನ್ನು ನೀವು ಬೋಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಆ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡುವಂಥ ವಿಷಯಗಳು ಮಗುವಿಗೆ ಹತ್ತಿರವಾಗಿರಬೇಕು, ಮಗುವಿನ ಎನ್ವೈರ್ಮೆಂಟ್ ಒಳಗಿರಬೇಕು. ಮಗು ದಿನನಿತ್ಯ ಜೀವನದಲ್ಲಿ ಅದನ್ನು ನೋಡುತ್ತಾ ಇರಬೇಕು, ಅನುಭವಿಸ್ತಾ ಇರಬೇಕು. ದಿನ ಆ ಮಗು ಆ ವಿಷಯಗಳ ಬಂದ ತಕ್ಷಣ ಇದು ನಮ್ಮದೇ ವಿಷಯ, ನಾನು ಇದನ್ನು ಕಲಿಯಬೇಕು, ಹೀಗೆ ಆ ಮಗುವಿಗೆ ಅನಿಸ್ಲಿಕ್ಕೆ ಶುರು ಆಗಬೇಕು. ಆಗ ಮಾತ್ರ ಮಗು ಸುಲಭವಾಗಿ ವಿಷಯಗಳನ್ನು ಕಲಿಯುತ್ತೆ. ದ ಕೋರ್ಸ್ ಮಟೀರಿಯಲ್ ಆ್ಯಂಡ್ ಆಡಿಯೋ ವಿಸುವಲ್ ಏಡ್ಸ್. ಕೋರ್ಸ್ ಮಟೀರಿಯಲ್ಸ್ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕೇ ಆಗಿರ್ಬೋದು, ಯಾವುದೇ ಇರಲಿ, ಅದೇನಿರಬೇಕು ಮಗುವಿಗೆ ಹತ್ತಿರ ಇರಬೇಕು, ಮಗುವಿಗೆ ರಿಲೇಟೆಡ್ ಆಗಿರಬೇಕು. ಆ್ಯಂಡ್ ಆಡಿಯೋ ವಿಸುವಲ್ ಏಡ್ಸ್, ನೀವು ಪಾಠ ಬೋಧನೆ ಮಾಡ್ಬೇಕಂತ ಏನು ಮಾಡ್ತೀರಿ, ವಿಸುವಲ್ ಏಡ್ಸ್ ಅಂತ ತಗೊಂಡು ಹೋಗ್ತೀರಿ, ಆಡಿಯೋ ವಿಸುವಲ್ ಏಡ್ಸ್ ಅಂತ ತಗೊಂಡು ಹೋಗ್ತೀರಿ. ಆ ಆಡಿಯೋ ವಿಸುವಲ್ ಏಡ್ಸು ಕೂಡ ಮಗು ನೋಡುವಂತಿರಬೇಕು, ದಿನನಿತ್ಯ ಜೀವನದಲ್ಲಿ ನೋಡಿರಬೇಕು. ಆಗ ಮಾತ್ರ ಮಗು ಏನು ಮಾಡುತ್ತೆ, ಸುಲಭವಾಗಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಅದು ಹೇಗಿರಬೇಕು, ಮಗುವಿನ ಪರಿಸರಕ್ಕೆ ಹತ್ತಿರವಾಗಿರಬೇಕು. ಉದಾಹರಣೆಗೆ ಸೈನ್ಸ್ನಲ್ಲಿ ಬೋಧನೆ ಮಾಡಬೇಕಾದ್ರೆ ಏನು ಹೇಳ್ತಾ, ಆಹಾರದೊಂದು ಪಾಠ ಬರುತ್ತೆ. ಆಹಾರ, ಮಗು ದಿನನಿತ್ಯ ಆಹಾರ ಸೇವಿಸುತ್ತಾ? ಹೌದು. ಆಹಾರ ಯಾಕೆ ಬೇಕು, ಆಹಾರದ ಅಗತ್ಯತೆ ಏನು, ಏನೇನು ಆಹಾರ ತಿಂತೀರಿ ನೀವು, ಆಹಾರದಲ್ಲಿರುವ ಘಟಕಾಂಶಗಳು. ಆಗ ಮಗು ಏನು ಮಾಡುತ್ತೆ, ಓಹೋ ಆಹಾರ ನಾನು ಸೇವಿಸ್ತೀನಿ, ನನಗೆ ಸಂಬಂಧಪಟ್ಟ ವಿಷಯ ಬಂದಿದೆ, ಹಾಗಾದ್ರೆ ನಾನು ಯಾವ್ಯಾವ ಆಹಾರ ತಿಂತೀನಪ್ಪ, ಆ ಎಲ್ಲ ವಿಷಯಗಳ ಬಗ್ಗೆ ಪುಸ್ತಕದಲ್ಲಿ ಬಂದಿದೆ. ಹಾಗಾದ್ರೆ ನಾ ತಿನ್ನೋ ಆಹಾರವು ಒಳ್ಳೆಯದಾ, ಮತ್ತೇನಾದರೂ ಆ್ಯಡ್ ಮಾಡಿ ತಿನ್ನಬೇಕಾ, ಅಥವಾ ಯಾವುದು ಒಳ್ಳೆಯದಲ್ಲ, ಇದಿಷ್ಟು ವಿಷಯ ಪುಸ್ತಕದಲ್ಲಿ ಬಂತು ಅಂತ ಹೇಳಿದ್ರೆ ಆ ಮಗುವಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ನನ್ನ ಪರಿಸರಕ್ಕೆ ಸಂಬಂಧಪಟ್ಟಿದ್ದ ವಿಷಯದ ಹೇಳ ಅದಕ್ಕೆ ಅರ್ಥ ಆಗುತ್ತೆ. ಆಗ ಮಾತ್ರ ಮಗು ಸುಲಭವಾಗಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ, ಕಲಿಯುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸ್. Every child is unique, one different from other.
In a learning process, we have to keep in mind that learners possesses different abilities, personalities, and belonging to different backgrounds. ಎವ್ರಿ ಚೈಲ್ಡ್ ಇಸ್ ಯುನೈಕ್. ಹೌದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೇರೆ ಬೇರೆ, ಅವರು ಪ್ರತ್ಯೇಕ, ಅವರು ಡಿಫ್ರೆಂಟ್ ಫ್ರಮ್ ಅದರ್, ಒಬ್ಬರಿಂದ ಒಬ್ಬರಿಗೆ ಪ್ರತ್ಯೇಕನೇ ಅವ್ರು. ಇನ್ ಅ ಲರ್ನಿಂಗ್ ಪ್ರೊಸೆಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ್ಯಾಟ್ ಲರ್ನರ್ ಪ್ರೊಸೆಸ್ ಡಿಫ್ರೆಂಟ್ ಎಬಿಲಿಟೀಸ್. ಪ್ರತಿಯೊಂದು ಮಗು ಬೇರೆ ಬೇರೆ ಸಾಮರ್ಥ್ಯನೇ ಹೊಂದಿರ್ತವೆ. ಕೆಲವೊಂದು ಮಗು ವಿಷಯದಲ್ಲಿ ಹೆಚ್ಚಿನ ಸಾಮರ್ಥ್ಯ ಹೊಂದರೆ, ಇನ್ನೊಂದು ಮಗು ಕಲೆಯಲ್ಲಿ ಹೆಚ್ಚಿನ ಸಾಮರ್ಥ್ಯ, ಇನ್ನೊಂದು ಮಗು ಆಟದಲ್ಲಿ ಹೆಚ್ಚಿನ ಸಾಮರ್ಥ್ಯ. ಅವುಗಳ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಬೋಧನೆ ಮಾಡಬೇಕು. ಮಗುವಿಗೆ ಆಟದಲ್ಲಿ ಹೆಚ್ಚಿನ ಸಾಮರ್ಥ್ಯ ಇದೆ ಅಂದರೆ ಆಟಕ್ಕನುಗುಣವಾಗಿ ಆಟದಲ್ಲೇ ಭಾಗವಹಿಸ್ತಾ ಆ ಮಗುವಿಗೆ ಬೋಧನೆ ಮಾಡಬೇಕು. ಹಾಗೆ ಕೆಲವೊಂದು ಮಗು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಲಿಯುತ್ತೆ, ಇನ್ನೊಂದು ಮಗು ಅತಿ ಹೆಚ್ಚಿನ ಅವಧಿಯಲ್ಲೇ ಕಲಿಯುತ್ತೆ. ಹಾಗಾಗಿ ಈ ಎರಡೂ ಮಗುವಿಗೆ ಅನುಗುಣವಾಗಿ ಅವರ ವಿಷಯಕ್ಕನುಗುಣವಾಗಿ ನಾವು ಬೋಧನೆ ಮಾಡಬೇಕಾಗತ್ತೆ. ಅವರ ಎಬಿಲಿಟೀಸ್ ಅನುಗುಣವಾಗಿ ಬೋಧನೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಅವರ ಬ್ಯಾಕ್ಗ್ರೌಂಡು ಬೇರೆ ಬೇರೆ ಆಗಿರುತ್ತೆ. ಅವ್ರ ಬ್ಯಾಕ್ಗ್ರೌಂಡಿಗೆ ಅನುಗುಣವಾಗಿ ನಾವು ಕಲಿಸ್ತಿರೋ ವಿಷಯ ಅವಕ್ಕೆ ಅನುಗುಣವಾಗಿದೆಯೋ ಇಲ್ವೋ, ಅವ್ರು ಕಲಿತಾರೋ ಇಲ್ಲ ನೋಡಿ ಬೋಧನೆಯನ್ನು ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.